ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನ ರಾಜುಳ್ಳಿ ಗ್ರಾಮದ ಬಳಿ ಇರುವ ರಾಜುಳ್ಳಿ ಬಂಡ ತಿರುವು ಯೋಜನೆ ಜಲಾಶಯಕ್ಕೆ ಸುರಕ್ಷತೆಯ ಭೀತಿ ಎದುರಾಗಿದೆ. ಅಂತಾರಾಜ್ಯ ಜಲಾಶಯವಾಗಿರುವ ರಾಜುಳ್ಳಿ ಜಲಾಶಯ ಆಂಧ್ರ ಹಾಗೂ ಕರ್ನಾಟಕ ಭಾಗದ ರೈತರ ಜೀವನಾಡಿ ಅಂತಾನೆ ಕರೆಯಲಾಗುತ್ತೆ. ಜಲಾಶಯದ ಕಾಂಕ್ರೀಟ್ ಸಂಪೂರ್ಣವಾಗಿ ಕಿತ್ತು ಹೋಗಿದ್ದು ಕಬ್ಬಿಣದ ರಾಡ್ಗಳು ತುಂಡಾಗಿ ಹೊರಗೆ ಬಂದಿವೆ. ಜಲಾಶಯದ ಬಲವರ್ಧನೆ ಕಾಮಗಾರಿ ಅರ್ಧಕ್ಕೆ ಕೈಬಿಡಲಾಗಿದೆ. ಜಲಾಶಯದ ಕಾಮಗಾರಿ ಮಾಡದೆ ಪೂರ್ಣ ಜಲಾಶಯವೇ ಕುಸಿದು ಬೀಳುವ ಆತಂಕ ಎದುರಾಗಿದೆ. ಕರ್ನಾಟಕ ಮತ್ತು ಆಂಧ್ರ ನೀರಾವರಿ ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿಯೇ ಇದಕ್ಕೆಲ್ಲ ಕಾರಣ. ಇದು ಹೀಗೆ ಮುಂದುವರೆದರೆ ಇನ್ನಷ್ಟು ಆಪತ್ತು ಎದುರಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ನಮ್ಮ ರಾಯಚೂರು ಪ್ರತಿನಿಧಿ ಸಿದ್ದು ಬಿರದಾರ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಗಡಿ ಭಾಗದ ರೈತರ ಜೀವನಾಡಿ ಅಂತಾನೆ ಕರೆಯುವ ರಾಜೋಳಿ ಬಂಡ ತಿರುವು ಯೋಜನೆ ಜಲಾಶಯಕ್ಕೆ ಆಪತ್ತು ಎದುರಾಗಿದೆ. ಜಲಾಶಯದ ಬಲವರ್ಧನೆ ಕಾಮಗಾರಿ ಆಗದೇ ಇರುವ ಕಾರಣಕ್ಕಾಗಿ ಇಡೀ ಜಲಾಶಯ ಕೊಲ್ಯಾಪ್ಸ್ ಆಗ್ತಕ್ಕಂಥ ಸ್ಥಿತಿಗೆ ತಲುಪ್ತಾ ಇದೆ. ನೀವು ರೈಟ್ ಸೈಡ್ ದಲ್ಲಿ ನೋಡ್ತಾ ಇರಬಹುದು, ರಾಜೋಳಿ ಬಂಡ ತಿರುವು ಯೋಜನೆ RDS ಜಲಾಶಯದ ಅಣೆಕಟ್ಟು ಸಂಪೂರ್ಣವಾಗಿ ಕುಸಿದು ಬೀಳ್ತಾ ಇದೆ. ಕಬ್ಬಿಣದ ರಾಡ್ಗಳು ಸಲಾಕೆಗಳ ಮೇಲೆ ಇದ್ದಿರತಕ್ಕಂಥದ್ದು, ಆ ಜಲಾಶಯದ ತಡೆಗೋಡೆ ಮೇಲೆ ಇರತಕ್ಕಂಥ ಕಾಂಕ್ರೀಟ್ ಕೂಡ ಸಂಪೂರ್ಣವಾಗಿ ಕುಸಿದು ಬೀಳ್ತಾ ಇದೆ. ಯಾವ ರೀತಿ ಉದುರು ಬೀಳ್ತಾ ಇದ್ದಾರೆ ಬಹುಶಃ ನೀವು ನೋಡ್ತಾ ಇರತಕ್ಕಂಥದ್ದು ದೊಡ್ಡ ದೊಡ್ಡ ಕಬ್ಬಿಣದ ರಾಡ್ಗಳು ಕೂಡ ಇಲ್ಲಿ ಮೇಲೆ ಕೆದ್ದಿದ್ದಾವೆ, ಕಿತ್ಕೊಂಡು ಬಂದಿರತಕ್ಕಂಥದ್ದು. ಇಡೀ ಜಲಾಶಯಕ್ಕೆ ಆಪತ್ತು ಎದುರಾಗಿದೆ. ಈ ಜಲಾಶಯದ ಬಲವರ್ಧನೆ ಕಾಮಗಾರಿ ಮಾಡದೆ ಹೋದ್ರೆ ಇಡೀ ಜಲಾಶಯದ ತಡೆಗೋಡೆ ಕೊಲ್ಯಾಪ್ಸ್ ಆಗಿ ಉದುರು ಬೀಳ್ತಕ್ಕಂಥ ಆತಂಕ ಎದುರಾಗಿದೆ. 2009ರಲ್ಲಿ ಜಲಾಶಯದ ಬಲವರ್ಧನೆ ಕಾಮಗಾರಿಗೋಸ್ಕರ 4.5 ಕೋಟಿ ರೂಪಾಯಿ ಟೆಂಡರ್ ಕರೆಯಲಾಗಿತ್ತು. ಶಾಪೂರ್ ಮೂಲದ ಕಾಂಟ್ರಾಕ್ಟರ್ ಅರ್ಧಂಬರ್ಧ ಕಾಮಗಾರಿ ಮಾಡಿ ಕೈ ತೊಳೆದುಕೊಂಡಿದ್ದಾನೆ. ಅದಕ್ಕೆ ಕಾರಣ ಅಂತಕ್ಕಂಥದ್ದು ಕಾಂಟ್ರಾಕ್ಟರ್ ಕೊಡ್ತಕ್ಕಂಥ ಸಬೂಬು ತೆಲಂಗಾಣ ಮತ್ತು ಮೆಹಬೂಬ್ನಗರ ಭಾಗದ ರೈತರು ಈ ಕಾಮಗಾರಿಗೆ ಅಡ್ಡಿಪಡಿಸ್ತಾ ಇದ್ದಾರೆ. ಈ ಸ್ಟ್ರೆಂಥನಿಂಗ್ ಕಾಮಗಾರಿ ಆದರೆ ಜಲಾಶಯದ ಎತ್ತರ ಹೆಚ್ಚಾಗುತ್ತೆ, ಆ ಕಾರಣಕ್ಕಾಗಿ ನೀರು ಕೂಡ ತಮ್ಮ ಭಾಗಕ್ಕೆ ಸಿಗುವುದಿಲ್ಲ ಅಂತಕ್ಕಂಥ ನೆಪವೊಡ್ಡಿ ಕಾಮಗಾರಿಯನ್ನು ಪದೇ ಪದೇ ಸ್ಥಗಿತಗೊಳಿಸ್ತಾ ಇದ್ದಾರೆ. ಸೊ ಹೀಗಾಗಿ ಸ್ಟ್ರೆಂಥನಿಂಗ್ ಕಾಮಗಾರಿ ನೆನೆಗುದಿ ಬಿದ್ದಿದೆ. ಇನ್ನು ಲೆಫ್ಟ್ ಸೈಡ್ ನೋಡ್ತಾ ಇರೋದು ತುಂಗಭದ್ರಾ ಜಲಾಶಯ ಇರತಕ್ಕಂಥದ್ದು. ಸೊ ಈ ಜಲಾಶಯದ ಮುಖಾಂತರ, ಈ ನದಿ ಮುಖಾಂತರನೇ ಸಾಕಷ್ಟು ಪ್ರಮಾಣದಲ್ಲಿ ತಡೆಗೋಡೆಯಲ್ಲಿ ಆಗ್ತಕ್ಕಂಥ ಸ್ಟೋರೇಜ್ ವಾಟರ್ ಅನ್ನ ಇದ್ರ ಮೇಲೆ ಫ್ಲೈಓವರ್ ಆಗಿ ಸಾಕಷ್ಟು ಪ್ರಮಾಣದ ನೀರು ಸ್ಪಿಲ್ವೇ ಆಗಿ ಈ ನದಿ ಮುಖಾಂತರ ತೆಲಂಗಾಣ ಮತ್ತು ಮೆಹಬೂಬ್ನಗರ ಭಾಗಕ್ಕೆ ಹರಿದು ಹೋಗ್ತಕ್ಕಂಥದ್ದು. ಇನ್ನು ಕಾಲುವೆ ಮುಖಾಂತರ ಕೂಡ ನೀರನ್ನ ಮೆಹಬೂಬ್ನಗರ ಭಾಗಕ್ಕೆ ಹರಿಸ್ತಕ್ಕಂಥ ಯೋಜನೆ ಆಗಿದೆ. ಸೊ ಈ ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಕಲ್ಲು ಬಂಡೆಗಳು ನೋಡ್ತಾ ಇರ್ಬೋದು, ರಾಡ್ಗಳಿರ್ಬೋದು, ಯಾವ ರೀತಿ ಕೊಲ್ಯಾಪ್ಸ್ ಆಗಿ ಬಿದ್ದಿರತಕ್ಕಂಥದ್ದು, ಉದುರು ಬಿದ್ದಿರತಕ್ಕಂಥದ್ದು ಕಾಣ್ತಾ ಇದ್ರಿ. ಒಟ್ಟಾರೆ ಈ ಜಲಾಶಯ ಬಲವರ್ಧನೆ ಕಾಮಗಾರಿ ಆಗದೇ ಇದ್ದರೆ ಇಡೀ ಜಲಾಶಯದ ತಡೆಗೋಡೆ ಕೊಲ್ಯಾಪ್ಸ್ ಆಗಿ ಸಂಪೂರ್ಣವಾಗಿ ಡ್ಯಾಮೇಜ್ ಆಗೋದ್ರಲ್ಲಿ ಸಂದೇಹ ಇಲ್ಲ. ಇನ್ನಾದರೂ ಸರ್ಕಾರ ಮತ್ತು ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿಗಳು ಆಂಧ್ರ ಮತ್ತು ತೆಲಂಗಾಣ ಭಾಗದ ನೀರಾವರಿ ಇಲಾಖೆ ಅಧಿಕಾರಿಗಳ ಸಮಾಲೋಚನೆ ನಡೆಸಿ ಅವರ ಮನವೊಲಿಸಿ ಕಾಮಗಾರಿ ಮಾಡಬೇಕಾದಂತಹ ಅಗತ್ಯತೆ ಎದುರಾಗಿದೆ ಅಂದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಕ್ಯಾಮರಾಮನ್ ಪ್ರಭಾಕರ್ ಜೊತೆ ಸಿದ್ದು ಬಿರಾದರ್, TV9 ರಾಯಚೂರು.